ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತೋರಿಸ್ಕೊಡ್ತಾ ಇರೋ ರೆಸಿಪಿ ಯಾವುದಂದರೆ ಬಿಸಿಬೇಳೆಬಾತ್. ಈ ಬಿಸಿಬೇಳೆಬಾತನ್ನ ಎಲ್ಲರೂ ಒಂದೊಂದು ಮೆಥಡಲ್ಲಿ ಮಾಡ್ತಾರೆ, ಬಟ್ ಈ ಮೆಥಡಲ್ಲಿ ಮಾಡಿ ತುಂಬ ಕಷ್ಟನೂ ಅನಿಸೋದಿಲ್ಲ. ತುಂಬ ಕಡಿಮೆ ಟೈಮಲ್ಲಿ ತುಂಬ ಟೇಸ್ಟಿಯಾಗಿ ಈ ರೆಸಿಪಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಮೊದಲು 1 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನೀವು ಸೊಸೈಟಿ ಅಕ್ಕಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಸಖತ್ತಾಗಿ ಬರುತ್ತೆ ಟೇಸ್ಟು ಬಿಸಿಬೇಳೆಬಾತು. ನಾನು 1 ಕಪ್ ಅಕ್ಕಿ ಹಾಕ್ಕೊಂಡು ಅದೇ ಕಪ್ ಮೆಜರ್ಮೆಂಟಲ್ಲಿ ಅರ್ಧ ಕಪ್ನಷ್ಟು ಬೇಳೆನ ಹಾಕ್ಕೊಂಡು ಒಂದು 2-3 ಸತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡಿಕೊಂಡು ಇವಾಗ ಒಂದು ಕುಕ್ಕರ್ಗೆ ವಾಶ್ ಮಾಡ್ಕೊಂಡಿರೋ ಅಂಥ ಬೇಳೆ ಅಕ್ಕಿನ ಸೇರಿಸಿ, ಒಂದು ಆನಿಯನ್ನ ಚಾಪ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಳ್ತಿದ್ದೀನಿ. 1 ಟೊಮೆಟೊನು ಕಟ್ ಮಾಡಿ ಅದನ್ನು ಹಾಕ್ಕೊಳ್ತಿದ್ದೀನಿ. ಬಜ್ಜಿ ಮಾಡೋ ಅಂಥ ಮೆಣಸಿನ್ಕಾಯಿ ಇರುತ್ತಲ್ವ, ಸೊ ಅದನ್ನು ಸೇರಿಸ್ಕೊಳ್ತಿದ್ದೀನಿ. ಇದು ಆಪ್ಷನಲ್ಲು, ನೀವು ಸೇರಿಸ್ಕೊಳ್ದೇ ಇದ್ರೂ ಪರವಾಗಿಲ್ಲ. ಹಾಗೆ ವೆಜಿಟೇಬಲ್ಸ್ನ ಕಟ್ ಮಾಡಿ ಕ್ಯಾರೆಟು, ಬೀನ್ಸು ಹಾಕ್ಕೊಳ್ತಿದ್ದೀನಿ. ನೀವು ಇನ್ನೂ ಆಲೂಗಡ್ಡೆ ಮತ್ತು ಬಟಾಣಿ ಅದನ್ನು ಸೇರಿಸ್ಕೊಳ್ಬೋದು, ಇನ್ನೂ ಚೆನ್ನಾಗಿ ಬರುತ್ತೆ. ನೀವು ಕಡಲೆ ಬೀಜ ಕೂಡ ಹಾಕ್ಕೊಳ್ಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಚಿಕ್ಕ ಮಕ್ಕಳಿದ್ರೆ ಕಡಲೆ ಬೀಜನೂ ಹಾಕ್ಕೊಳ್ಳಿ. ಹಾಗೆ ನಾನು 1.5 ಕಪ್ಪಷ್ಟು ಅಕ್ಕಿ ಬೇಳೆನ ತೊಗೊಂಡಿದ್ದೀನಲ್ವ, ಹಾಗೆ ನಾನು 5 ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು 1 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು 2 ವಿಜಿಲಷ್ಟು ಕೂಗಿಸ್ಕೊಳ್ತೀನಿ. ಹಾಗೆ ನಾನು ಹುಣಸೆ ಹಣ್ಣನ್ನು ಸೋಕ್ ಮಾಡೋಕ್ಕೆ ಇಟ್ಕೊಂಡಿದ್ದೆ, ಸೊ ಅದು ಚೆನ್ನಾಗಿ ಸೋಕಾಗಿದೆ. ಹುಣಸೆ ಹಣ್ಣಿನ ನೀರಲ್ಲಿ 4 ಸ್ಪೂನಷ್ಟು ನಾನು ಬಿಸಿಬೇಳೆಬಾತ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು MTR ಬಿಸಿಬೇಳೆಬಾತ್ ಪೌಡ್ರನ್ನ 4 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತೀನಿ. ಹಾಗೆ ಕುಕ್ಕರಲ್ಲಿ ಬೇಳೆ ರೈಸು ಚೆನ್ನಾಗಿ ಬೆಂದಿದೆಯಾ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ವೆಜಿಟೇಬಲ್ಸು ಪೂರ್ತಿಯಾಗೂ ಚೆನ್ನಾಗಿ ಬೆಂದಿಲ್ಲ, ಮೆತ್ತಗೂ ಆಗಿಲ್ಲ. ಹಾಗೆ ಚೆನ್ನಾಗಿ ಮೀಡಿಯಮಲ್ಲಿ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಇವಾಗ 1-2 ಸ್ಪೂನಷ್ಟು ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡಿರೋ ಅಂಥ ಹುಣಸೆ ಹಣ್ಣಿನ ರಸ ಮತ್ತು ಬಿಸಿಬೇಳೆಬಾತ್ ಪೌಡ್ರ್ ಮಿಕ್ಸ್ನ ಅದನ್ನು ಸೇರಿಸ್ಕೊಳ್ತಿದ್ದೀನಿ. ಸೇರಿಸ್ಕೊಂಡು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಬಿಸಿಬೇಳೆಬಾತ್ ಎಷ್ಟು ತಿಳಿಯಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಪೂರ್ತಿ ಗಟ್ಟಿಯಾದರೆ ಟೇಸ್ಟ್ ಬರೋದಿಲ್ಲ ಅಷ್ಟೊಂದು. ಅದಕ್ಕೆ ಇವಾಗ ನಾನು 1-2 ಸ್ಪೂನ್ ಆಗೋವಷ್ಟು ಬಿಸಿಬೇಳೆಬಾತ್ ಪೌಡ್ರನ್ನ ಮತ್ತೆ ಮೇಲೆ ಹಾಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಸಾಂಬಾರು ಪೌಡ್ರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಒಂದು 2 ಮಿನಿಟ್ಸ್ ಅಷ್ಟು ಬಾಯ್ಲ್ ಮಾಡೋಕ್ಕೆ ಬಿಡಬೇಕು. ಇವಾಗ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಅಲ್ವಾ. ಸೊ ಇವಾಗ ಈ ಟೈಮಲ್ಲಿ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಬೇಕು. ಒಂದು ಸ್ವಲ್ಪ ಆಯಿಲ್ ಹಾಕಿ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಬಿಸಿಬೇಳೆಬಾತ್ಗೆ ತುಪ್ಪ ಇರಲಿಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಬಿಸಿಬೇಳೆಬಾತ್ ಆಗಿಬಿಡುತ್ತೆ. ಸೊ ತುಪ್ಪನ ಸೇರಿಸ್ಕೊಂಡು 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಗೆ ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಗೋಡಂಬಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್ಮು, ಆನಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನಾವು ಕ್ಯಾಪ್ಸಿಕಮ್ನ ಈ ಥರ ಒಗ್ಗರಣೆ ಕೊಡುವಾಗ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಅದೆಲ್ಲ ಫ್ರೈ ಆಗಿರೋ ಅಂಥದ್ದನ್ನ ನಾನು ಬಿಸಿಬೇಳೆಬಾತ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿದರೆ ನಮ್ಮ ಬಿಸಿಯಾಗಿರೋ ಬಿಸಿಬೇಳೆಬಾತ್ ರೆಡಿ ಆಯಿತು. ಸೊ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ಬಿಸಿಬೇಳೆಬಾತ್ ಜೊತೆ ನೀವು ಖಾರ ಬೂಂದಿ ಅಥವಾ ಗೀ ಹಾಕ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೀವು ಚಟ್ನಿ ಜೊತೆನೂ ತಿನ್ಬೋದು, ಇನ್ನೂ ಟೇಸ್ಟಿಯಾಗಿರುತ್ತೆ. ವೀಕ್ಷಕರು, ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿದರೆ ಎವ್ರಿ ಟೈಮ್ ನೀವು ಇದೇ ಪ್ರೊಸೀಜರ್ನ ಫಾಲೋ ಮಾಡ್ತೀರಾ. ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ನೀಟಾಗಿ ಬಿಸಿಬೇಳೆಬಾತ್ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ರೆಸಿಪಿ ಇದಾಗಿತ್ತು. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರೆ ಎಲ್ಲರಿಗೂ ಧನ್ಯವಾದಗಳು.